ಮಳೆಗಾಲ ಶುರು ಆದಮೇಲೆ ನಮ್ಮ ಕೂಲರ್ದು ಏನು ಕೆಲಸ ಇಲ್ಲ ಅಂತ ತೆಗೆದು ಪ್ಯಾಕ್ ಮಾಡಿಟ್ಟಿದ್ದೆ. ಬಟ್ ಈಗ ಮಳೆಗಾಲ ಇದ್ದರೂ ಸಿಕ್ಕಾಪಟ್ಟೆ ಸೆಕೆ ಇರೋ ಸಲುವಾಗಿ ಮತ್ತೆ ಕೂಲರ್ನ ಹೊರ ತೊಗೊಂಡಿನಿ. ಬಟ್ ಅದೇನಾಗೈತೆ ಅಂದ್ರೆ ಸಿಕ್ಕಾಪಟ್ಟೆ ಡಸ್ಟ್ ಆಗಿ ಹನಿಕೊಂಬೆಲ್ಲ ಲಾಕ್ ಆಗೈತಿ. ಅಂದ್ರೆ ಗಾಳಿ ಒಳಗೆ ಫ್ಲೋ ಆಗುತ್ತ ಸರಿಯಾಗಿ. ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತೀನಿ. ಇದು ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡತ್ತೀನಿ. ಯೂಟ್ಯೂಬ್ದಾಗ ಕನ್ನಡದು ಕೂಲರ್ ಸಂಬಂಧಪಟ್ಟಂಗೆ ಭಾಳಷ್ಟು ವಿಡಿಯೋ ಇಲ್ಲ. ಸೊ ಇದು ನಿಮಗೆ ಯೂಸ್ ಆಗ್ಬೋದು. ನಾನು ಎಷ್ಟೋ ದಿನದಿಂದ ಸರ್ಚ್ ಮಾಡಿದ್ದೆ ಬಟ್ ಸಿಕ್ಕಿರಲಿಲ್ಲ. ಏನಿಲ್ಲ, ಬ್ಯಾಕ್ ಸೈಡ್ ಒಂದು 3-4 ಸ್ಕ್ರೂ ಇರ್ತಾವೆ. ಅವನು ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಇದು ಬಂದುಬಿಟ್ಟು ಮೋಟ್ರ. ಅಲ್ಲಿ ಇದು ವಾಟರ್ ಪಂಪ್ದು ಪೈಪ್, ಅದು ಹನಿಕೊಂಬು. ಆಮೇಲೆ ಅದು ಸ್ಟ್ಯಾಂಡ್. ಇಷ್ಟ ಇದು ನೋಡ್ರಿ, ಇದು ಮೋಟ್ರ್ ಬಂದುಬಿಟ್ಟು ಇಲ್ಲಿಂದನೇ ನಮ್ಗೆ ಗಾಳಿ ಬರುತ್ತೆ ಹೊರಗೆ. ಈಗ ಗಾಳಿ ಈ ಕಡೆಯಿಂದ ಬರುತ್ತೆ ನೋಡ್ರಿ. ಇಲ್ಲಿ ನಮ್ಗೆ ಯಾವ ಥರ ಬೇಕಾ, ಯಾವ ಸೈಡ್ ಬೇಕು ಅದನ್ನ ಮಾಡ್ಕೋಬೋದು ಥರ. ಸೊ ಇದು ಮೋಟ್ರ್. ಇದು ನೀರು ಬಿದ್ದರೂ ಏನಾಗಂಗಿಲ್ಲ, ಇದ್ರೊಳಗೆ ಆಲ್ಮೋಸ್ಟ್ ನೀರು ಇರ್ತೈತಿ. ಇವು ಬಂದುಬಿಟ್ಟು ಸ್ಪೀಡ, ಲೋ, ಆಮೇಲೆ ಇದು ಸ್ವಿಂಗ್ ಅದು ಇಟ್ಕೊಳಕ್ಕಿದೆ. ಇದು ನೋಡ್ರಿ, ಇದು ಹನಿಕೊಂಬ. ಇಲ್ಲಿಂದನೇ ನಮ್ಗೆ ಗಾಳಿ ಒಳಗೆ ಬರುತ್ತೆ. ಈ ಪೈಪ್ ಬಂದುಬಿಟ್ಟು ಈ ಮೋಟ್ರಿಂದ ಎತ್ತಿ ಹನಿಕೊಂಬ ಒಳಗೆ ನೀರು ಹೋಗುತ್ತೆ. ನೀರಿನ ಟ್ಯಾಂಕ್ ಇದೆ ನೋಡ್ರಿ. ಸ್ವಲ್ಪ ಧೂಳಾಗೈತಿ, ಭಾಳ ಹೊಲಸಾಗೈತಿ. ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕಂತ ನಾನು ಓಪನ್ ಮಾಡೀನಿ. ಟ್ಯಾಂಕಿಂದ ಈ ಪೈಪ್ ಮುಖಾಂತರವಾಗಿ ಈ ಹನಿಕೊಂಬಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತದ. ಸೊ ಡಸ್ಟ್ ಆಗೈತಿ ಆಲ್ಮೋಸ್ಟ್. ಸ್ವಲ್ಪ ಕ್ಲೀನ್ ಮಾಡೋನು, ಎಲ್ಲ ಹುಚ್ಚನು ಬರ್ರಿಗೆ. ಇನ್ನೊಂದು ತೋರಿಸ್ಬೇಕು ನಿಮ್ಗೆ. ನಾನು ಇಡುವಾಗ ಇದ್ರೊಳಗಿಂದ ನೀರೆಲ್ಲ ತೆಗಿಬೇಕಾದ್ರೆ ಒಂದು ನಾಬ್ ಇರ್ತೈತಿ ಕೆಳಗೆ. ಅದನ್ನು ಅಲ್ಲೇ ಪುಷ್ ಮಾಡಿ ಒಳಗೆ ಹಾಕಿಬಿಟ್ಟಿದ್ದೇನೆ. ಹೀಗಾಗಿ ಈಗಾದರೂ ಅದು ಟೆನ್ನಿ ಕಾಸ್ಟ್ ಆದರೂ ಅದು ನೀರು ಹಾಕಬೇಕಾದ್ರೆ ಅದನ್ನು ಹಾಕಿ ಅದನ್ನ ಲಾಕ್ ಮಾಡಿ ನೀರು ಹಾಕ್ಬೇಕು. ಈಗ ಹಂಗೆ ನೀರು ಹಾಕಿದ್ರು ಅದು ತೆಳಗೆ ಹೋಗ್ಬಿಡುತ್ತೆ. ಇದೆ ನೋಡ್ರಿ ಅದು ನಾಬ್. ಸೊ ಈ ರಬ್ಬರ್ ನಾಬನ್ನ ಆ ಹೋಲ್ನಾಗ ಹಾಕಿ ಲಾಕ್ ಮಾಡಿಬಿಟ್ರೆ ನೀರು ತೆಳಗೆ ಹೋಗಂಗಿಲ್ಲ. ಈಗ ಈ ವಾಟರ್ ಪೈಪ್ನ 2 ಸ್ಕ್ರೂದಿಂದ ಫಿಟ್ ಮಾಡಿರ್ತಾರೆ. ಅವನ್ನೆರಡು ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಆ ಪೈಪಿಂದ ಬಂದದ್ದು ನೀರು ಈ ಥರ ವೈಡಾಗಿ ಫ್ಲೋ ಆಗೋಕ್ಕೆ ಒಂದು ಪ್ಲಾಸ್ಟಿಕ್ದ ಪಟ್ಟಿ ಮಾಡಿರ್ತಾರೆ. ಈ ಪಟ್ಟಿಯಿಂದ ನೀರು ಈ ಹನಿಕೊಂಬು ಒಳಗೆ ಫ್ಲೋ ಆಗೋತ ಹೋಗುತ್ತೆ. ಈ ಹನಿಕೊಂಬು ಒಳಗೆ ಸಣ್ಣ ಹೋಲ್ ಇರ್ತವೆ ಗಾಳಿನ ಒಳಗೆ ತೊಗೊಳಕ್ಕೆ. ಸೊ ಅದು ಅವೆಲ್ಲ ಬ್ಲಾಕ್ ಆಗಿದ್ದಾವೆ. ಅದನ್ನ ಕ್ಲೀನ್ ಮಾಡೋ ಸಲುವಾಗಿ ಇದನ್ನ ಓಪನ್ ಮಾಡೀನಿ. ಬರ್ರಿ ಈಗ ಅದನ್ನ ಯಾವ ಥರ ಅಂತ ತೋರಿಸ್ತೇನೆ ನಿಮ್ಗೆ. ನೀವು ಅದು ಮನ್ಯಾಗ ಓಪನ್ ಮಾಡೋದಿದ್ರೆ ಈ ಹನಿಕೊಂಬ ಡ್ರೈ ಆದಾಗ ಮಾತ್ರ ಓಪನ್ ಮಾಡ್ರಿ. ಆಮೇಲೆ ಇದ್ರೊಳಗೆ ನಮ್ಮ ಮಿಲ್ಕಿವೇನ 50% ಹೇರ್ಸ್ ಅದಾವ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಈ ಹನಿಕೊಂಬಿಗೆ ಸೈಡ್ ಇಟ್ಟ ಕ್ಲೀನ್ ಮಾಡೋಣ ಬರ್ರಿ. ಇದನ್ನ ಕೂಲರ್ ಯೂಸ್ ಮಾಡೋರ ಮೇನ್ಲಿ ಡಸ್ಟ್ ವಾಟರ್ನ ಒಟ್ಟು ಹಾಕಕ್ಕೆ ಹೋಗ್ಬಿಡ್ರಿ. ಅದರಿಂದ ಪಂಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಅದ್ರದ್ದು ಹೋಲ್ಸ್ ಎಲ್ಲ ಬ್ಲಾಕ್ ಆಗ್ತಾವೆ ನೀರಿನ ಡಸ್ಟಿಗೆ. ಸೊ ಅದನ್ನು ಅವಾಯ್ಡ್ ಮಾಡಿರೋದನ್ನ. ಈ ಥರ ನಾವು ದಿನ ಯೂಸ್ ಮಾಡೋ ವಸ್ತುಗಳನ್ನ ಯಾವ ಥರ ಇಟ್ಕೋಬೇಕು ಅನ್ನೋದು ನಾವು ವಿಡಿಯೋ ಹಾಕ್ತಿರ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೊಂದರೆ ಕೊಟ್ಟಿದ್ರೆ ಅಂದ್ಬಿಟ್ಟು ನಾನು ತೊಂದರೆ ಅನುಭವಿಸಿಲ್ಲ. ಇನ್ನ ಧೈರ್ಯವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಗುರು, ಖುಷಿಯಾಗಿದ್ದೀನಿ. ಯಾಕಂದ್ರೆ ಎಂಜಾಯ್ ಅಂದ್ರೆ ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ. ಗುರು ನನ್ನ ಜೀವನ ಸೂಪರ್. ಒಂದು ಬ್ರಷ್ ತೊಗೊಂಡು ಆರಾಮಾಗಿ ಕುತ್ಕೊಂಡು ಪೂರ್ತಿಯಾಗಿ ಕ್ಲೀನ್ ಮಾಡಿರಿ ಎಲ್ಲನೂ. ಇಲ್ಲಾಂದ್ರೆ ಗಾಳಿ ತುಂಬೋ ಮಷಿನ್ ಇತ್ತಂದ್ರೆ ಅದರಿಂದನೂ ಕ್ಲೀನ್ ಮಾಡ್ಬೋದು ಏರ್ ಪ್ರೆಷರ್ಲೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತಿ. ಈಗ ಪ್ರಾಪರಾಗಿ ಅದು ಹೆಂಗಿತ್ತು ಆ ಥರ ಜೋಡಿಸಿ ಫಿಟ್ ಮಾಡೋಣ ಬರ್ರಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಒಂದಿಷ್ಟು ಕ್ಲಿಪ್ಗಳನ್ನ ಸ್ಪೀಡಾಗಿ ಮಾಡಿದ್ದೇನೆ. ಸೊ ಏನಾರ ಮಿಸ್ಟೇಕ್ ಆಗಿದ್ದರೆ ನಿಮ್ಗೆ ಕಾಮೆಂಟ್ ಬಾಕ್ಸ್ನಾಗ ಹೇಳ್ರಿ ನಂಗೆ. ಈಗ ಮೊದಲು ಯಾವ ಥರ ಇತ್ತು ಆ ಥರ ಫಿಟ್ ಮಾಡಿದ್ದೀನಿ. ಈ ಥರ ಕಾಣಿಸ್ತೈತೆ ನೋಡ್ರಿ. ಈಗ ಒಂದು 2-3 ಟ್ಯಾಗಿಂದ ಇದನ್ನು ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿದ್ಮೇಲೆ ಇದು ನೋಡ್ರಿ, ಇದು ಮೋಟ್ರ್ ಇದೆ, ವಾಟರ್ ಪಂಪ್ ಇದೆ ಮೋಟ್ರ್. ಇದು ನಾಬ್ ಇದೆ, ಆಗಲೇ ತೋರಿಸಿದ್ನಲ್ಲ ಆ ನಾಬ್ ಇದು ವಾಟರ್ ಪಂಪ್ ಮೋಟ್ರ್. ಅದು ಅದರ ಕನೆಕ್ಷನ್ ವಯರ್. ಸೊ ಇದಕ್ಕೆ ಡಸ್ಟ್ ವಾಟರ್ನ ಹಾಕೋದ್ರಿಂದ ಅದರದ್ದು ಹೋಲ್ಸ್ ಎಲ್ಲ ಬ್ಲಾಕ್ ಆಗಿ ನೀರು ಎತ್ತಕ್ಕಾಗದೆ ಅದು ಸುಡು ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಕೆಪಾಸಿಟ್ರು. ಇದು ನೀರು ತಗೋಬಾರ್ದಂಥ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿದ್ದಾರೆ. ಅದನ್ನ ಇಲ್ಲಿ ಮ್ಯಾಗ್ ಫಿಟ್ ಮಾಡಿದ್ದೆಲ್ಲ ಕಂಟ್ರೋಲ್ ಫ್ಯಾನಲ್ಲಿದೆ. ನಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅದನ್ನ ಫಿಟ್ ಮಾಡಿದ್ದಾರೆ. ಇದು ಕನೆಕ್ಷನ್ ವಯರ್. ಅದು ಇನ್ನೊಂದು ಸರಿ ನೋಡ್ರಿ ಮೋಟ್ರ್ ಒಳಗಿಂದ ಯಾವ ಥರ ಕಾಣಿಸ್ತೈತೆ ಅಂತ. ಈಗ ಕಂಪ್ಲೀಟಾಗಿ ಫಿಟ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿ ನೋಡೋಣ ಬರ್ರಿ. ಮೊದಲಿಗೆ ಡಸ್ಟ್ಲಿದ್ದ ವಾಟರ್ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ ಈಗ ಸ್ಟಾರ್ಟ್ ಆಗೈತಿ. ಹೈ ಸ್ಪೀಡ್ನಾಗ ಸ್ವಿಂಗ್ ಇಟ್ಟೀನಿ. ಕ್ಲೀನ್ ಮಾಡಿದ್ಮೇಲೆ ಮೊದಲಿನಕ್ಕಿಂತ ಗಾಳಿ ಫ್ರೆಶ್ ಬರೋದೈತಿ. ಆಮೇಲೆ ಕ್ಲೀನ್ ಆಗೈತಲ್ಲ. ಬ್ಯಾಕ್ ಸೈಡ ಹನಿಕಾಂಬಿಗೆ ಈ ಥರ ಸ್ಪ್ರೆಡ್ ಆಗತ್ತೆ ನೀರು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.